ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಸುಳಾದಿ. ಭಾಗವತ ಧರ್ಮ ಪ್ರವರ್ತಕ ಮಾರ್ಗದಿಂದಲೇ ಶ್ರೀಹರಿಯ ಪ್ರಸನ್ನತೆ ಹಾಗೆ ಬಿಂಬ ಪರೋಕ್ಷಕ್ಕೆ ಕಾರಣವಾಗುತ್ತದೆ ಅಂತ ತಿಳಿಸುವ ಸುಳಾದಿ. ಇಂದಿರುಳು ಎನ್ನ ಹೃದಯ ಮಂದಿರದೊಳಗೆ ತಾನೆ ನಿಂದಿರ ಗೋಸುಗ ಹರಿ ಇಂದಿರ ಸಹಿತ ಬಂದ ಮುಂದಿರುವ ನೋಡಿ ಪಾಪ ಪೊಂದಿರದಂತೆ ಕಳೆದ ಹಿಂದಿರವೂ ನಾನಾ ಯೋನಿ ಬಂದಿರಲು ತಾನೆ ಅಲ್ಲಿ ಪೊಂದಿರದಾಗಲದೆ ಕಾಯ್ದ ಅಂದಿರಾಸಗಳು ಬಾರದಂತೆ ಚಂದಿರವದನ ವಿಜಯ ವಿಠಲ ನಮಗಣ್ಣ ತಮ್ಮಂದಿರೋಪಾದಿಯಲ್ಲಿ ಸಂಬಂಧ ರಾಜ್ಯರಲ್ಲಿ ಅಂತರ್ಯಾಮಿಯಲ್ಲಿ ನಿಂತು ಪೂಜೆಯ ಗೊಂಬ ಸಂತತ ಸುಮನಸ ಸಂತತಿಗಳ ಕೈಯ ಚಿಂತಾಮಣಿ ಕಾಣೋ ಚಿಂತಿಸುವ ಜನಕ್ಕೆ ದಂತಿ ವರದ ನಮ್ಮ ವಿಜಯ ವಿಠಲರೇಯ ಕುಂತಿನಂದನಗೆ ಎಂತು ಒಲಿದ ನೋಡು ಕಮ್ಮೆಣ್ಣಿ ಕಸ್ತೂರಿ ಪುನಗು ಜವ್ವಾದಿ ಆಗಮ್ಯವಾಗಿದ್ದ ಕರ್ಪೂರ ಪಚ್ಚ ಗಂಧ ಘಮ್ಮ ಘಮ್ಮ ಎಸೆವಾಗರು ಪರಿಮಳ ದ್ರವ್ಯ ಸುಮ್ಮಾನದಲ್ಲಿ ಪೊಳೆವ ದೇಹಕ್ಕೆ ಅನುಲೇಪ ಒಮ್ಮಾಡಿಕೊಂಡಿಪ್ಪ ಪರಮಚರಿತ ಚಮ್ಮಾಳಿಗಿಯ ಮೆಟ್ಟಿ ವಾರೆ ತುರುಬು ಕಟ್ಟಿ ಆ ಮಹಾ ಕುಸುಮಗಳ ಜಾತಿ ವಪ್ಪೆ ಹೆಮ್ಮೆಗಾರನು ತನ್ನ ಬಗಲಲ್ಲಿ ಇಟ್ಟಿದ್ದ ಹೆಮ್ಮನೆ ಹಾಕಿದ ಕಠಾರಿಯ ದುಮ್ಮಗೈಸಿ ನಡೆವ ಹೆಜ್ಜೆಗಳ ಶೃಂಗಾರವ ಉಮ್ಮೆಯರಸು ನೋಡಿ ತುತಿಸುತ್ತಿಪ್ಪ ಹಮ್ಮಿನವರ ಗಂಡ ವಿಜಯ ವಿಠಲ ಪರಬೊಮ್ಮ ಬೊಮ್ಮಾಂಡದೊಡೆಯ ನಮ್ಮನ್ನೇ ಮನದೈವ ವೇದ ಶ್ರುತಿಯೋಪಶಾಸ್ತ್ರ ಓದಿದರೇನು ಸಾಧುಗಳಿಗೆ ಸೋತು ನಡೆಯ ತನಕ ಶೋಧಿಸಿ ವ್ರತಗಳಾಚರಿಸಿದರೇನು ವೇದಾರ್ಥ ಜ್ಞಾನವೇ ಇಲ್ಲ ತನಕ ಓದನ ಷಡ್ರಸ ಉಂಡರೆ ಏನು ಮಾಧವಗೆ ಅರ್ಪಿಸಿದನ್ನ ಅನ್ನಕ ಮೇದಿನಿಯಲ್ಲಿ ತಿರುಗಿದರೇನೋ ಯಾದವ ಕೃಷ್ಣನ್ನ ನೋಡೋ ತನಕ ಸಾಧಿಸಿ ತಪವನೆ ಮಾಡಿದರೇನೋ ಕ್ರೋಧವ ತೆಗೆದು ಈಡ್ಯಾಡ ತನಕ ಶ್ರೀದೇವಿಯರಸನ್ನ ನೆನೆಸಿದರೇನೋ ಮೋದ ತೀರ್ಥರಲ್ಲಿ ಕೂಡ ತನಕ ನಿಧಾನದಲ್ಲಿ ನೀ ಈ ಪರಿಯಲ್ಲಿ ನಡೆದರೆ ಮೋದ ಪಾಧೇಯವಾಗುವುದು ವೈಕುಂಠಕ್ಕೆ ಭೂಧರ ರೂಪ ಶ್ರೀ ವಿಜಯ ವಿಠಲ ಹರಿಯ ಪಾದವೇ ನೆರೆ ನಂಬು ಪುಣ್ಯವೇ ಉಂಬುವಿ ನೋಡು ಕಣ್ಣಿಲಿ ಆಡು ಜಿಹ್ವಿಲಿ ಬೇಡು ಬಾಯಿಲಿ ಮಾಡು ಕೈಯಲ್ಲಿ ಸೇವೆ ಶ್ರವಣ ತಡವಾಗಲಿ ಕರ್ಣಂಗಳಿಗೆ ನಾಡೊಳಗೆ ಚರಿಸಿ ಯಾತ್ರೆಯ ಮಾಡು ಚರಣದಲ್ಲಿ ವಾಸನೆ ಮಾಡು ನಾಸಿಕದಲ್ಲಿ ನೀಡು ನಮಸ್ಕಾರ ದೇಹದಿ ಈಡು ಇಲ್ಲದ ಹರಿಯನೆ ಕರೆದಾಡು ಪ್ರತಿ ದಿವಸದಲ್ಲಿ ಕೇಡು ಮನವು ನಿನಗೆ ಬಾರದು ಪಾಡರಿದು ತಿಳಿದು ತಿಳಿ ಗಾಢ ದೈವ ವಿಜಯ ವಿಠಲ ಕಾಡುವ ದುರಿತಗಳ ಬಿಡಿಸಿ ಗಾಢಗತಿಯ ನೀವ ಒಲಿದು ಬಾಡಲಿಯ ಬಂದ ಪುಣ್ಯ ತರ್ಕೈಸಿ ಬಿಡದಿಪ್ಪ ವಿಜಯ ವಿಠಲರೇಯನ ಪಕ್ಕೆಯೊಳಗಿರು ನಿನಗಾವ ಭಯವಿಲ್ಲ ತರ್ಕೈಸಿ ಬಿಡದಿಪ್ಪ ವಿಜಯ ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಭಾಗವತ ಧರ್ಮ ಪ್ರವರ್ತಕ ಮಾರ್ಗದಿಂದಲೇ ಶ್ರೀಹರಿಯ ಪ್ರಸನ್ನತೆ ಹಾಗೆ ಬಿಂಬಾಪರೋಕ್ಷಕ್ಕೆ ಕಾರಣ ಅಂತ ತಿಳಿಸೋ ಸುಳಾದಿಯನ್ನು ಮಾಡಿಕೊಳ್ಳಲು ಪ್ರಯತ್ನ ಮಾಡೋಣ. ಇಂದಿರಳು ಎನ್ನ ಹೃದಯ ಮಂದಿರದೊಳು ತಾನೇ ನಿಂದಿರ ಗೋಸುಗ ಹರಿ ಇಂದಿರಾ ಸಹಿತ ಬಂದ. ಇಂದು ಇರಳು ಅಂದರೆ ಹಗಲು, ಇವತ್ತು ಹಗಲು ಅಂದರೆ ದೇವರ ದರ್ಶನ, ಬಿಂಬರೂಪಿಯ ದರ್ಶನ ಆದಮೇಲೆ ಈ ಸುಳಾದಿ ಬರೆದಿರಬಹುದು. ಎನ್ನ ಹೃದಯ ಮಂದಿರದೊಳು ತಾನೇ ನಿಂದಿರಗೋಸಿಗೆ, ತಾನೇ ನಿಲ್ಲಬೇಕು ಅಂಥೇಳಿ ಲಕ್ಷ್ಮೀದೇವಿ ಸಹಿತ ಬಂದಿದ್ದಾನೆ, ನನ್ನ ಹೃದಯ ಮಂದಿರದೊಳು ನಿಲ್ಲಬೇಕು ಅಂಥೇಳಿ.
ಮುಂದಿರುವ ನೋಡಿ ಪಾಪ ಒಂದಿರದಂತೆ ಕಳೆದ. ಪಾಪ ಇಲ್ಲದೆ ಮುಂದೆ ಹಿಂದೆ ನಾನು ಮಾಡಿದೆಲ್ಲ ಪಾಪಗಳು ಒಂದೂ ಇರಲಾರ್ದ ಕಳೆದ. ಹಿಂದಿರವು ನಾನಾ ಯೋನಿ ಬಂದಿರಲು ತಾನೇ. ಇವಾಗಂತಲ್ಲ, ಹಿಂದೆ ಏಸು ಯೋನಿಗಳಲ್ಲಿ ನಾನು ಹಿಂದೆ ಯೋನಿಗಳಲ್ಲಿ ಎಲ್ಲೇ ಇದ್ದರೆ ಕೂಡ ನನ್ನ ಕಾಯ್ದಾತ ಆತನೇ. ಎಲ್ಲೇ ಹುಟ್ಟಿದ್ರು ಏನೇ ಮಾಡಿದರೂ ತಾನೇ ಅಲ್ಲಿ ಪೊಂದಿರಗಲದೆ ಅಗಲಾರ್ದಗಿ ನನ್ನ ಬಿಡ್ಲಾರ್ದಗಿ ಕಾಯ್ದ. ಅಂದಿರಾಸಗಳು ಅಂದರೆ ಶಬ್ದಾದಿ ಈ ಪಂಚ ಜ್ಞಾನೇಂದ್ರಿಯಗಳು ಅದು ಅನುಭವಿಸೋ ವಸ್ತು ಬಾರದಂತೆ, ಅಂದರೆ ಅದರಲ್ಲಿಂದ ನನಗೆ ಬೇರೆ ಕಡೆ ಧ್ಯಾಸ ಹೋಗ್ಲಾರ್ದಾಗಿ ಚಂದಿರವದನ ವಿಜಯ ವಿಠಲ ದೇವರು ನಮ್ಮ ಅಣ್ಣ ತಮ್ಮಂದರೋಪಾದಿಯಲ್ಲಿ ಸಂಬಂಧ ರಾಜ್ಯ ಅಣ್ಣ ತಮ್ಮಂದರ ಥರ ನಮ್ಮ ಜೊತೆಗೆ ಇದ್ದು ನನಗೆ ಬೇರೆ ಕಡೆ ಧ್ಯಾಸ ಹೋಗ್ಲಾರ್ದಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂತರ್ಯಾಮಿಯಲ್ಲಿ ನಿಂತು ಪೂಜೆಯಗೊಂಬ ನನ್ನ ಬಿಂಬರೂಪಿ ಪರಮಾತ್ಮ ನನ್ನ ಒಳಗೆ ಇದ್ದು ಪೂಜೆ ಸ್ವೀಕಾರ ಮಾಡ್ತಾನೆ. ಸಂತತ ಸುಮನಸ ಸಂತತಿಗಳ ಕೈಯ ದೇವತೆಗಳ ಜ್ಞಾನಿಗಳ ಅವ್ರ ಕೈಲಿಂದ ಹಾಗೆ ಕೈಯ ಚಿಂತಾಮಣಿ ಕಾಣು, ಅವರಿಗೆಲ್ಲ ಚಿಂತಾಮಣಿ ಅವ್ರ ಕೈಲಿಂದೂ ಪೂಜೆ ಸ್ವೀಕಾರ ಮಾಡ್ತಾನೆ, ನನ್ನ ಕೈಲಿಂದೂ ಅಂತರ್ಯಾಮಿ ಆಗಿ ಒಳಗಿಂತೂ ಪೂಜೆ ಸ್ವೀಕಾರ ಮಾಡ್ತಾನೆ. ಈ ದೇವತೆಗಳಿಗೆ ಆಮೇಲೆ ಚಿಂತಿಸುವ ಜನಕ್ಕೆ ಚಿಂತಾಮಣಿ ಇದ್ದಂಗೆ ಬೇಡಿದ್ದು ಕೊಡುವ ಪರಮಾತ್ಮ ನಮ್ಮಪ್ಪ. ದಂತಿ ವರದ ನಮ್ಮ ವಿಜಯ ವಿಠಲರೇಯ, ಗಜೇಂದ್ರ ವರದನಾದ ನಮ್ಮ ವಿಜಯ ವಿಠಲರೇಯ. ಕುಂತಿನಂದನಿಗೆ ಎಂತು ಒಲಿದ ನೋಡು, ಕುಂತಿನಂದನಿಗೆ ಒಲಿದಿದ್ದಾನೆ ಅಂತ ಹೇಳ್ತಾರೆ. ಅರ್ಜುನನಿಗೆ ಒಲಿದಿದ್ದಾನೆ ಅಂಥೇಳಿ. ಇಲ್ಲಿ ಅರ್ಜುನನಿಗೆ ಒಲಿದಿದ್ದಾನೆ ಅಂತಂದರೆ ಅರ್ಜುನ ಒಂದೇ ಅಂತ ತಗೊಳ್ಳಬಾರ್ದು. ವಾಯುದೇವರ ಅನುಗ್ರಹ ಇದ್ದರೆ ಅಲ್ಲಿ ಯಾರಿಗಾದರೂ ದೇವರು ಒಲಿತಾನೆ ಅಂಥೇಳಿ. ಇಲ್ಲಿ ಅರ್ಜುನನಿಗೆ ಭೀಮಸೇನ ದೇವರ ಅನುಗ್ರಹ ಇತ್ತು, ಅದಕ್ಕೆ ಅಲ್ಲಿ ಒಲಿದಿದ್ದಾನೆ. ಅದೇ ವಾಲಿಯಾಗಿ ಇರೋ ಕಾಲಕ್ಕೆ ವಾಯುದೇವರ ಅನುಗ್ರಹ ಇರಲಿಲ್ಲ, ಅದಕ್ಕೆ ಅಲ್ಲಿ ಸಂಹಾರ ಮಾಡಿಸಿದ. ಹೀಗಾಗಿ ಸ್ವಾಮಿಗೆ ವಾಯು ಅಂತರ್ಗತನೇ. ನಾವು ಏನೇ ಬೇಡ್ಕೊಂಡ್ರೂ ವಾಯುದೇವ್ರನ್ನ ಬೇಡ್ಕೊಂಡು ಅಪ್ಪ ನೀನು ಸ್ವಾಮಿಗೆ ಹೇಳು ಅಂತಂದರೆ ನಮ್ಮಪ್ಪ ವಾಯುದೇವರನ್ನ ಕೇಳ್ಕೊಂಡ್ರೆ ವಾಯುದೇವ್ರ ಸೀದಾ ದೇವ್ರಿಗೆ ಹೇಳಿ ಮಾಡಿಸ್ತಾನೆ ನಮಗೆ. ಎಷ್ಟು ಇದ್ರಾಗ ಹೇಳ್ತಾ ಇದ್ದಾರೆ ನೋಡ್ರಿ. ಅಂದರೆ ಎಲ್ಲಿ ಧ್ಯಾಸ ಹೋಗ್ಲಾರ್ದಾಗಿ ಇಂದು ಇರಳು ಇವತ್ತು ನನ್ನ ಹೃದಯ ಮಂದಿರದೊಳಗೆ ತಾನೇ ಬಂದು ನಿಂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ಬಿಂಬಮೂರ್ತಿಯ ಪೂಜೆಗೊಳ್ಳುತ್ತಾ ಇದ್ದಾನೆ ಅಂಥೇಳಿ. ಹೇಗಿದ್ದಾನೆ ಬಿಂಬಮೂರ್ತಿ ಎಂಬುದು ತ್ರಿವಿಡ್ತಾಳದಾಗ ಹೇಳ್ತಾ ಇದ್ದಾರೆ. ಕಮ್ಮೆಣ್ಣೆ ಕಸ್ತೂರಿ ಪುನಗು ಜವ್ವಾದಿ ಅಗಮ್ಯವಾಗಿದ್ದ ಕರ್ಪೂರ ಪಚ್ಚಗಂಧ, ದೇವರಿವೆಲ್ಲ ಹಚ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾರೆ. ಕಮ್ಮೆಣ್ಣೆ ಕುಸುಮ ಎಣ್ಣೆ, ಪುನಗು ಮಾರ್ಜಾಲ ತೈಲ ಅಂತ ಹೇಳ್ಬೋದು. ಪುನಗು ಅಂತಂದರೆ ಕಸ್ತೂರಿ, ಅದು ಒಂದು ಮೃಗ, ಕಸ್ತೂರಿ ಮೃಗದಿಂದ ಬಂದ ತೈಲ. ಜವ್ವಾದಿ ಅಗಮ್ಯವಾಗಿದ್ದ ಕರ್ಪೂರ ಹಚ್ಕೊಂಡಿದ್ದಾನೆ. ಪಚ್ಚಗಂಧ, ಘಮ್ಮ ಘಮ್ಮ ಅಂತ ವಾಸನೆ ಬರ್ತಾ ಇದೆ. ಅಗರು, ಪರಿಮಳ, ದ್ರವ್ಯ, ಸುಮ್ಮಾನದಲ್ಲಿ ಪೊಳೆವ ದೇಹಕ್ಕೆ ಅನುಲೇಪ, ಸ್ವಾಮಿಯ ದೇಹಕ್ಕೆ ಅನುಲೇಪ ಮಾಡಿದ್ದಾರೆ. ಇದು ನಮ್ಮ ತಿರುಪತಿ ತಿಮ್ಮಪ್ಪನಿಗೆ ಕೂಡ ಶುಕ್ರವಾರದ ದಿನ ಸ್ನಾನ ಮಾಡಿಸಿ ಇವೆಲ್ಲ ಸುಗಂಧ ದ್ರವ್ಯಗಳು ಹಚ್ಚುತ್ತಾರೆ. ಆ ಥರ ದೇವರು ಕಾಣಿಸಿದ್ದಾರೆ ನಮ್ಮ ವಿಜಯದಾಸರಿಗೆ. ದ್ರವ್ಯ ಸುಮ್ಮಾನದಲ್ಲಿ ಪೊಳೆವ ದೇಹಕ್ಕೆ ಅನುಲೇಪ ಒಮ್ಮಾಡಿಕೊಂಡಿಪ್ಪ ಪರಮಚರಿತ. ಹೇಗೆ ಬರ್ತಾ ಇದ್ದಾನೆ? ಚಮ್ಮಳಿಗೆ ಮೆಟ್ಟಿ ಪಾದುಕ ಹಾಕ್ಕೊಂಡು, ವಾರೆ ತುರುಬು ಕಟ್ಟಿ ಶಿಖ ಕಟ್ಕೊಂಡು, ಮಹಾಕುಸುಮಗಳ ಜಾತಿ ಒಪ್ಪೆ, ಎಲ್ಲ ಕುಸುಮಗಳು ಒಳ್ಳೊಳ್ಳೆ ಹೂವುಗಳು, ಒಳ್ಳೆ ಹೂವುಗಳು, ವಾಸನೆ ಇರೋ ಹೂವುಗಳು, ಇವೆಲ್ಲದನ್ನ ಹೆಮ್ಮೆಗಾರನು ತನ್ನ ಬಗಲಲ್ಲಿ ಇಟ್ಟಿದ್ದ. ಇದೆಲ್ಲ ತುರುಬಿಗೆ ಕಟ್ಕೊಂಡಿದ್ದಾನೆ. ಹೆಮ್ಮೆಗಾರನು ಒಳ್ಳೆ ಧೈರ್ಯದಿಂದ ಹೆಮ್ಮೆಲಿಂದ ತನ್ನ ಬಗಲಲ್ಲಿ ಇಟ್ಟಿದ್ದ ಹೆಮ್ಮನೆ ಹಾಕಿದ ಕಟಾರಿಯ ಖಡ್ಗವನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ದುಮ್ಮಗೈಸಿ ನಡೆವ, ತಾನು ನಡೀತಾ ಇದ್ದರೆ ಹೆಜ್ಜೆಗಳು, ಆ ಶೃಂಗಾರದ ಹೆಜ್ಜೆಗಳು ಹೇಗಿದ್ದಾವೆ ಅಂದರೆ ಧುಮ್ಮು ಧೂಳ ಏಳ್ತಾ ಇದೆ. ದುಮ್ಮಗೈಸಿ ನಡೆವ ಹೆಜ್ಜೆಗಳ ಶೃಂಗಾರ ಉಮ್ಮೆಯ ರಸ ನೋಡಿ ತುತಿಸುತ್ತಿಪ್ಪ. ಅದನ್ನು ನೋಡಿ ಉಮ್ಮೆಯ ರಸ ಅಂದರೆ ನಮ್ಮ ಈಶ್ವರ ದೇವರು ಅದನ್ನು ನೋಡಿ ಸ್ತುತಿ ಮಾಡ್ತಾ ಇದ್ದಾರೆ.
ಹೇಗಿದ್ದಾನೆ, ಕಮ್ಮೆಣ್ಣೆ, ಕಸ್ತೂರಿ, ತಿಲಕ ಎಲ್ಲ ಹಚ್ಕೊಂಡು, ತಲೆ ತುರುಬು ಕಟ್ಕೊಂಡು, ಅದು ಖಡ್ಗ ಹಿಡ್ಕೊಂಡು ದುಮ್ಮು ಏಳಿಸ್ಕೊತ್ತಾ ತಾನು ನಡೀತಾ ಇದ್ದರೆ ಆ ನಡೆಯೋದನ್ನು ನೋಡಿ ಈಶ್ವರ ದೇವರು ಸ್ತುತಿ ಮಾಡ್ತಾ ಇದ್ದಾರಂತೆ. ಹಮ್ಮಿನವರ ಗಂಡ ವಿಜಯ ವಿಠಲ ಪರಬೊಮ್ಮ ಬೊಮ್ಮಾಂಡದೊಡೆಯ ನಮ್ಮ ಮನೆ ದೈವ, ನಮ್ಮ ಮನದೈವ. ಇದು ಅಹಂಕಾರಿಗಳ ಗಂಡ. ಹಮ್ಮಿನವರ ಗಂಡ ಅಂದರೆ ಅಹಂಕಾರಿಗಳ ಗಂಡ ವಿಜಯ ವಿಠಲ ಪರಬೊಮ್ಮ ಬೊಮ್ಮಾಂಡದೊಡೆಯ, ಬೊಮ್ಮಾಂಡಕ್ಕೆ ಒಡೆಯ ಆತ. ನಮ್ಮ ಮನೆ ದೈವ, ನಮ್ಮ ಮನೆಗೆ ದೈವ, ಹಾಗೆ ನಮ್ಮ ಮನೆ ದೈವ, ಮನದೈವ, ಮನೆ ದೈವ, ಮನಸ್ಸಿನ ದೈವ, ಅಂತರ್ಯಾಮಿಯಾಗಿ ಒಳಗೆ ಇದ್ದ ದೈವ, ಹಾಗೆ ನಮ್ಮ ಮನಸ್ಸಿನ ದೈವ, ಮನೆಯ ದೈವ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಟ್ಟತಾಳದ್ರೊಳಗೆ. ವೇದ ಶ್ರುತಿ ಶಾಸ್ತ್ರ ಓದಿದರೇನು. ವೇದಗಳು, ಶ್ರುತಿ, ಎಲ್ಲ ಶಾಸ್ತ್ರಗಳು ಎಲ್ಲ ಓದಿರ್ತೀವಿ, ಆದರೂ ಸಾಧುಗಳಿಗೆ ಸೋತು ನಡೆಯೋ ತನಕ, ದೊಡ್ಡವರ ಪಾದಕ್ಕೆ, ಸಾಧುಗಳು ಅಂತ ಅನ್ನಿಸ್ಕೊಂಡಿದ್ದವರು ಯಾರು ದೇವತಾ ಸ್ಮರಣೆಯಲ್ಲಿ ಸದಾ ಕಾಲ ಕಳೀತಾರೋ ಅವರ ಪಾದಕ್ಕೆ ಬೀಳೋ ತನಕ ನಾವು ಏನೇ ಶಾಸ್ತ್ರ ಓದಿದ್ರೂ ಅದು ಉಪಯೋಗ ಇಲ್ಲ. ಶೋಧಿಸಿ ವ್ರತಗಳ ಚರಿಸಿದರೇನು. ಏನೇನೋ ವ್ರತಗಳು ಮಾಡ್ತಾ ಇರ್ತೀವಿ, ಆ ವ್ರತ ಈ ವ್ರತ ಅಂತ, ಯಾವ ವ್ರತ ಮಾಡಿದರೂ ಕೂಡ ವೇದಾರ್ಥ ಜ್ಞಾನನೇ ಇಲ್ಲ ನಮಗೆ, ಪಂಚಭೇದ ಜ್ಞಾನನೇ ಇಟ್ಕೊಂಡಿಲ್ಲ ನಾವು. ಮೊದಲು ವೇದಾರ್ಥ ಜ್ಞಾನದೊಳಗೆ ಮೊದಲು ಬೇಕಾಗಿರೋದು ನಾನು ಅಂಬೋದು ತೆಗಿಬೇಕು. ಅದು ತೆಗೆಯೋದು ಗೊತ್ತಾಗೋವರಿಗೆ ಏನು ವ್ರತಗಳ ಮಾಡಿದರೆ ಏನಿದೆ ಅಂತ ಹೇಳ್ತಾರೆ. ಹಾಗೆ ಓದನ ಷಡುರಸ ಉಂಡರೆ ಏನು, ಅನ್ನ ಷಡ್ರಸಗಳು ಎಷ್ಟು ಉಂಡ್ರೆ ಏನದಪ್ಪ, ಮಾಧವನಿಗೆ ಅರ್ಪಿಸದನ್ನ ತನಕ, ದೇವರಿಗೆ ಸಮರ್ಪಣೆ ಮಾಡಲಾರ್ದಾಗೆ ನೀನು ಏನು ತಿಂದರೂ ಅದು ಉಪಯೋಗ ಆಗೋದಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಮೇದಿನಿಯಲ್ಲಿ ತಿರುಗಿದರೇನು, ಈ ಭೂಮಂಡಲದೊಳಗೆ ಎಲ್ಲಿ ತಿರುಗಿದರೆ ಏನು, ಯಾದವ ಕೃಷ್ಣನ ನೋಡೋ ತನಕ, ಇಲ್ಲಿ ಉಡುಪಿಯ ಕೃಷ್ಣನ ನೋಡೋ ತನಕ ಎಲ್ಲಿ ತಿರುಗಿದರೂ ಏನಿದ್ದದಪ್ಪ ಉಪಯೋಗ ಅಂತಾರೆ. ಸಾಧಿಸಿ ತಪವನ್ನು ಮಾಡಿದರೇನು, ಏನೋ ಸಾಧಿಸಿ ತಪಸ್ಸು ಎಲ್ಲ ಮಾಡ್ತಾ ಇರ್ತೀವಿ, ಆದರೂ ಕ್ರೋಧವ ತೆಗೆದು ಈಡಾಡೋ ತನಕ ಸಿಟ್ಟು ಹೋಗೋದಿಲ್ಲ. ಯಾರು ಏನನ್ನ ಅಂದಗಳಿಗೆ ಸಿಟ್ಟು ಬಂದುಬಿಡ್ತದ, ಇಲ್ಲ ಸುಮ್ಮನೆ ಸಿಟ್ಟು ಬರ್ತದ. ಆ ಸಿಟ್ಟು ಹೋಗೋ ತನಕ ಏನು ಕ್ರೋಧ ಮಾಡಿದರೆ ಕೂಡ ಉಪಯೋಗ, ಏನು ಸಾಧನೆ ಮಾಡ್ತಾ ಇದ್ದೀವಿ ಅಂದರೆ ಕೂಡ ಅದು ಸಾಧಿಸಿ ತಪ ಮಾಡಿದರೆ ಕೂಡ ಉಪಯೋಗ ಇಲ್ಲ. ಶ್ರೀದೇವಿ ಅರಸನ್ನ ನೆನೆಸಿದರೇನು, ದೇವರನ್ನು ನೆನೆಸ್ತಾ ಇರ್ತೀವಿ, ಆದರೂ ಮೋದ ತೀರ್ಥದಲ್ಲಿ ಕೂಡೋ ತನಕ, ವಾಯುದೇವರ ಪಾದಕ್ಕೆ ಬೀಳಾರ್ದಾಗಿ ನಾವು ಬರೇ ದೇವರನ್ನೊಂದೇ ಸ್ತುತಿಸಿ ವಾಯುದೇವರನ್ನು ಹಿಂದೆ ಇಟ್ಟರೆ ದೇವರನ್ನು ನಮ್ಮನ್ನು ಮೆಚ್ಚೋದೇ ಇಲ್ಲ. ವಾಯು ಅಂತರ್ಗತ ಪರಮಾತ್ಮ, ಯಾವುದೇ ಮಾಡಿದರೂ ಕೂಡ ನಾವು ವಾಯುದೇವರಿಗೆ ಹೇಳಿದರೆ ವಾಯುದೇವರು ದೇವರಿಗೆ ಹೇಳ್ತಾರೆ ಹೊತ್ತು ನಮಗೆ ಸೀದಾ ದೇವರಿಗೆ ಹೇಳಕ್ಕೂ ಆಗೋದಿಲ್ಲ. ಹಾಗೆ ನಾವು ಬರೇ ದೇವರಿದ್ದಾನೆ ವಾಯುದೇವರು ಇಲ್ಲ ಅಂಬೋದು ನಾವೇನಾದರೂ ಹೇಳಿದ್ವಿ, ಇಲ್ಲ ವಾಯುದೇವರು ಕೇಳಲಿಲ್ಲ ಅಂತಂದರೆ ದೇವರು ಅದು ಮಾಡೋದಿಲ್ಲ. ಗುರು ಅಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸ್ವಾಮಿನ್ನೇ ಕೇಳಬೇಕು. ಯಾವಾಗ ಕೇಳಿದರೆ ಕೂಡ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನಾರಾಯಣ ಯಾರನ್ನ ಕೇಳಿದರೂ ಕೂಡ ನಿಧಾನದಲ್ಲಿ ಈ ಪರಿ ನಡೆದರೆ, ಈ ಥರ ನಿಧಾನದಾಗೆ ನಡೆದರೆ ಮೋದಪಾಧೇಯವಾಗುವುದು ವೈಕುಂಠಕ್ಕೆ, ಮೋಕ್ಷಕ್ಕೆ ಮೋಕ್ಷಕ್ಕೆ ಮಾರ್ಗ ಸಿಗ್ತದಂತ. ಈ ಥರ ನಾವು ನಡೆದರೆ ಮೋದಪಾಧೇಯವಾಗುವುದು ವೈಕುಂಠಕ್ಕೆ, ಮಾರ್ಗ ತೆಗೆದಂಗೆ ವೈಕುಂಠಕ್ಕೆ ಅಂತ. ಭೂಧರ ರೂಪ ವರಾಹ ರೂಪನಾದ ವಿಜಯ ವಿಠಲ ಹರಿಯ ಪಾದವೇ ನೆರೆನಂಬುವು ಪುಣ್ಯವೇ ಉಂಬುವಿ. ಪಾದವನ್ನು, ಈ ವರಾಹರೂಪಿ ಸ್ವಾಮಿ, ವರಾಹ ಸ್ವಾಮಿಯನ್ನ ಪಾದವನ್ನು, ಇದಕ್ಕಂದರೆ ನಮ್ಮ ಒಳಗೆ ನಮ್ಮ ನಿಗ್ರಹ ಶಕ್ತಿ, ಆಮೇಲೆ ದೇವರ ಕಡೆ ಧ್ಯಾಸ, ಇದನ್ನೆಲ್ಲ ಒಂದು ಈತನ ಹೊತ್ಕೊಂಡು ಹೋಗ್ತಾ ಇರ್ತಾನೆ, ರಾಕ್ಷಸರು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ನಿಂದಿರಿಸಿ ನಮ್ಮ ಒಳಗೆ, ಇಷ್ಟಕ್ಕೆ ಮುಂಚೆ ಒಂದು ಸುಳಾದಿಯಲ್ಲಿ ಬಂದಿದೆ, 72 ನಾಡಿಗಳಲ್ಲಿ ಕ್ರೋಡ 72 ನಾಡಿಗಳು ಇದ್ದಾತ ಅಂತ ಹೇಳ್ತಾರೆ. ಅಂದರೆ 72,000 ನಾಡಿಗಳಲ್ಲಿ ಈ ವರಾಹರೂಪಿ ಸ್ವಾಮಿ ಪರಮಾತ್ಮ ಇದ್ದಾನೆ. ಒಳ್ಳೆದ ಕಡೆ ಧ್ಯಾಸ ಹೋಗಬೇಕು, ದೇವರ ಕಡೆ ಧ್ಯಾಸ ಹೋಗಬೇಕು ಸದಾ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನಾರಾಯಣ, ಹೀಗೆ ನಾವು ಧ್ಯಾನ ಮಾಡಬೇಕು ಅಂತಂದಾಗೆಲ್ಲ ನಾವು ವರಾಹರೂಪಿ ಸ್ವಾಮಿನ ನೆನೆಸ್ಬೇಕು. ಬೆಳಿಗ್ಗೆದ್ದ ತಕ್ಷಣ ನಾವು ವರಾಹರೂಪಿ ಸ್ವಾಮಿನ ನೆನೆಸ್ಬೇಕು. ಭೂವರಾಹ
ರೂಪದ ಶ್ರೀ ವಿಜಯ ವಿಠಲ ಹರಿಯ ಪಾದವನ್ನೇ ನೆರೆ ನಂಬಿದರೆ ಸಾಕು, ನೀನು ಪುಣ್ಯ ಉಣ್ತೀಯಪ್ಪ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆದಿ ತಾಳದೊಳಗೆ ನೋಡು ಕಣ್ಣಿಲಿ, ಆಡು ಜಿಹ್ವಿಲಿ, ಬೇಡು ಬಾಯಲ್ಲಿ, ಮಾಡು ಕೈಯಲ್ಲಿ, ಸೇವೆ ಶ್ರವಣ ತ್ರಾಡವಾಗಲಿ. ಎಲ್ಲ ಕಣ್ಣಿಲ್ಲ ನೋಡಿದು, ಬಾಯಿಲಿಂದ ಹೇಳೋದು, ಕೇಳೋದು, ಕೈಲಿಂದ ಮಾಡೋ ಕೆಲಸ, ಕರ್ಣಕ್ಕೆ ಆಧಾರ ತ್ರಾಣ, ಶ್ರವಣ ಮಾಡೋದು ಆಧಾರವಾಗಲಿ ಶ್ರವಣ, ಕಿವಿಗಳು ಆಧಾರ, ಕರ್ಣಗಳಿಗೆ ಆಧಾರವಾಗಲಿ ಶ್ರವಣ, ನಾಡೊಳಗೆ ಚರಿಸಿ ಯಾತ್ರೆಯ ಮಾಡು. ಎಲ್ಲ ದೇವತಾ ನಾಮಸ್ಮರಣೆ, ನೋಡ್ಲಿಕ್ಕೆ ಕಣ್ಣಲ್ಲಿಂದ ನೋಡಿದ್ದೆಲ್ಲ ದೇವರನ್ನ ನೆನೆಸು, ಬಾಯಿಲಿಂದ ದೇವರನ್ನ ನಾಮಸ್ಮರಣೆ ಮಾಡು, ಕೇಳೋದು ದೇವರ ಪ್ರಸಾದ ಕೇಳು, ದೇವರನ್ನ ಸ್ಮರಣೆ ಕೇಳು, ಕೈಲಿಂದ ಮಾಡೋ ಸೇವೆ ಎಲ್ಲ ದೇವರು ಮಾಡಿಸ್ತಾ ಇದ್ದಾನೆ, ದೇವರು ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ. ಇದು ಚರಿಸಿ ಯಾತ್ರೆಯ ಮಾಡು, ಇದು ತಿಳ್ಕೊಂಡು, ಇದು ಎಲ್ಲ ದೇವರು ನಿಂತು ಮಾಡಿಸ್ತಾ ಇದ್ದಾನೆ, ದೇವರ ಬಿಟ್ಟು ನಮಗೆ ಏನೂ ಇಲ್ಲ ಅಂತ ತಿಳ್ಕೊಂಡು ಯಾತ್ರೆ ಮಾಡು. ಚರಣದಲ್ಲಿ ವಾಸನೆ ಮಾಡು, ನಾಸಿಕದಲ್ಲಿ ನೀಡು, ಯಾತ್ರೆಯ ಚರಣದಿಂದ ಮಾಡು. ಹಾಗೆ ವಾಸನೆ ಮಾಡು ನಾಸಿಕದಲ್ಲಿ, ದೇವರ ನಿರ್ಮಾಲ್ಯ ವಾಸನೆ ಮಾಡು. ನಮಸ್ಕಾರ ದೇಹದಿಂದ ಮಾಡು. ಈಡು ಇಲ್ಲದ ಹರಿಯ ಕರೆದಾಡು ಪ್ರತಿ ದಿವಸದಲ್ಲಿ. ಕೇಡು ಮನವೇ, ಕೇಡು ಬರಲ್ಲ ನಿನಗೆ, ಪಾಡರಿದು ತಿಳಿದು ತಿಳಿಗಾಡ ದೈವ ವಿಜಯ ವಿಠಲ ಕಾಡುವ ದುರಿತಗಳ ಬಿಡಿಸಿ. ಎಲ್ಲ ದುರಿತಗಳನ್ನು ಏನೇನು ನಮಗೆ ಕಾಟ ಕೊಡ್ತಾ ಇದ್ದಾವೋ ಆ ಕಾಡುವ ದುರಿತಗಳನ್ನೆಲ್ಲ ಬಿಡಿಸ್ತಾನೆ. ದೇವರನ್ನು ಬಿಟ್ಟು ಪರಿಸ್ಥಿತಿ ಏನು ಅಂತಂದರೆ ಎಲ್ಲ ಕಾಡಾಟಗಳು ಬರ್ತವೆ. ಆತನ್ನ ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಬಿಡಿಸಿ ನಮ್ಮ ಬಾಯಿಲಿಂದ ನೋಡೋದು, ಕೇಳೋದು, ಹೇಳೋದು, ಮಾತಾಡೋದು ಪ್ರತಿಯೊಂದು ದೇವರು ಮಾಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನಪೂರ್ವಕವಾಗಿ ನಾವು ಮಾಡ್ತಾ ಹೋಗಿ ಕಾಡುವ ದುರಿತಗಳನ್ನೆಲ್ಲ ಬಿಡಿಸಿ ಗಾಢಗತಿ ಅಂದರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಬಾಡಲೀಯ ಬಂದ ಪುಣ್ಯ, ನಮಗೆ ಬಂದ ಪುಣ್ಯವನ್ನು ಬಾಡಿಸಲ್ಲ ಅಂದರೆ ಕಡಿಮೆ ಮಾಡಲ್ಲ. ತರ್ಕೈಸಿ ಬಿಡದಿಪ್ಪ ವಿಜಯ ವಿಠಲರೇಯನ, ಪಕ್ಕೆಯೊಳಗಿರು ನಿನಗಾವ ಭಯವಿಲ್ಲ. ನಿನ್ನನ್ನು ಎಂದಿಗೂ ಬಿಡದ ಸ್ವಾಮಿ ನಿನ್ನ ಪಕ್ಕದಾಗೆ ಇದ್ದಾಗೆ, ನಿನಗೆ ಏನು ಪಕ್ಕೆಯೊಳಗಿರೋ ಕಾಲಕ್ಕೆ ನಿನಗೆ ಏನು ಭಯಪ್ಪ. ತರ್ಕೈಸಿ ಬಿಡದಿಪ್ಪ, ನಿನ್ನ ಬಿಡೋದಿಲ್ಲ, ತರ್ಕ ಮಾಡ್ತಾನೆ, ಯಾರೂ ಕಾಡಾಟ ಕೊಡಿಸ್ತಾ ಇರ್ತಾನೆ, ಆದರೂ ನಿನ್ನ ಬಿಡೋದಿಲ್ಲ. ನಿನ್ನ ಬಿಡಲಾರ್ದಾಗಿದ್ದ ಸ್ವಾಮಿ ಇದ್ದಾಗೆ ನಿನ್ನ ಬಗಲಾಗೆ, ನಿನಗೆ ಯಾವ ಭಯಪ್ಪ ಸ್ವಾಮಿ, ನಿನಗೆ ಯಾವ ಭಯ? ನೀನು ದೇವರ ನಾಮಸ್ಮರಣೆ ಮಾಡು, ಸ್ವಾಮಿ ಇದ್ದಾನೆ. ಮಾತಾಡಿಸೋ ಕಾಲಕ್ಕೆ, ನಿಂದಿರಿಸೋ ಕಾಲಕ್ಕೆ, ಕೂಡಿಸೋ ಕಾಲಕ್ಕೆ, ಒಬ್ಬರು ಏನಾದರೂ ಹೇಳ್ತಾ ಇದ್ದಾರೆ ಅದನ್ನು ಕೇಳೋ ಕಾಲಕ್ಕೆ ಸ್ವಾಮಿ ಅವ್ರ ಜೊತೆಗೆ ಹೇಳಿಸ್ತಾ ಇದ್ದಾನೆ, ಸ್ವಾಮಿ ಅವ್ರ ಜೊತೆಗೆ ಮಾಡಿಸ್ತಾ ಇದ್ದಾನೆ. ಈ ಅನುಸಂಧಾನಪೂರ್ವಕವಾಗಿ ಮಾಡಿದರೆ ಸ್ವಾಮಿ ಒಳಗೆ ನಿಂತು ಪ್ರತಿಯೊಂದು ಮಾಡಿಸ್ತಾನೆ, ಆತನ ನಾಮಸ್ಮರಣೆ ಮಾಡಿಸ್ತಾನೆ. ಆತ ನಮ್ಮ ಬಗಲಾಗೆ ಇರೋ ಕಾಲಕ್ಕೆ ಯಾಕೆ ಹೆದರ್ತಿ ಅಂಥೇಳಿ ವಿಜಯದಾಸರು ಅತ್ಯದ್ಭುತವಾಗಿ ಹೇಳಿದ್ದಾರೆ. ಇದರೊಳಗೆ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಒಳಗೆ ನಿಂತು ಎಷ್ಟು ನುಡಿಸಿದಾನೋ ಅಷ್ಟೇ ನುಡಿಲಿಕ್ಕೆ ಪ್ರಯತ್ನ, ಅಷ್ಟೇ. ನಾಹಂ ಕರ್ತ ಹರಿಕರ್ತ. ಜೈ ವಿಜಯರಾಯ.